ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ. ಹಡೆದ ತಾಯಿಯನ್ನು ಕಳ್ಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ. ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ. ಹಡೆದ ತಾಯಿಯನ್ನು ಕಳ್ಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ. ಅಮ್ಮ, ನೀವೇವಾಗ ಬಂದ್ರಿ? ನೀನು ಚಂದ ಹಾಡ್ತಿದ್ದೆ ನೋಡು, ನಾನು ಆಗ್ಲೇ ಬಂದೆ, ಕೇಳಿಸ್ಕೊಳ್ತಾ ನಿಂತಿದ್ದೆ. ತಗೋ ಪುಟ್ಟ. ಏನಾದ್ರೂ ತರೋದಿತ್ತ ಅಮ್ಮ? ಇದು ನಿನಗೆ. ಅಮ್ಮ, ಏನ್ ಹೇಳ್ತಾ ಇದ್ದೀರಾ? ಈ ಮನೆಯಲ್ಲಿ 1 ನಿಮಿಷನೂ ಕೂರ್ದೆ ಕಾಲಕ್ಕೆ ಚಕ್ರ ಕಟ್ಕೊಂಡು ಕೆಲಸ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರನಾದ್ರೂ ಇಟ್ಕೋಪುಟ್ಟ. ಇದನ್ನ ನಿನಗೆ ಸಂಬಳ ಅಂತ ಕೊಡ್ತಿಲ್ಲ ಪುಟ್ಟ, ಪ್ರೀತಿಯಿಂದ ಕೊಡ್ತಾ ಇರೋದು. ಬೇಡ, ಈಗಾಗಲೇ ನಿಮ್ಮ ಪ್ರೀತಿನ ಪೆಟ್ಟಿದಷ್ಟು ನಾನು ಹೊತ್ಕೊಂಡಿದ್ದೀನಿ. ಈಗ ಈ ಹಣದ ಭಾರ ನನಗೆ ಬೇಡ. ಭಾರ ಅಂತೆಲ್ಲ ಹೇಳಬಾರ್ದು. ನೀನು ಒಂದು ತಾಯಿ, ಹೆಣ್ಮಗಳ ಜವಾಬ್ದಾರಿ ಇದೆ. ಖರ್ಚಿಗೆ ದುಡ್ಡು ನಿನಗೂ ಬೇಕು ಅಲ್ವಾ ಪುಟ್ಟ? ಆದರೆ ಇಷ್ಟೊಂದು ಹುಡುಗಿ, ನಿನಗೆ ಸಂಕೋಚ ಆಗತ್ತೆ ಅಂತ ನನಗೆ ಗೊತ್ತು. ಆದರೆ ನಿನ್ನ ಕೈಲಿ ಸುಮ್ಮನೆ ಹೀಗೆ ಕೆಲಸ ಮಾಡಿಸ್ಕೊಳಕ್ಕೆ ನನ್ನ ಮನಸ್ಸು ಒಪ್ಪಲ್ಲ ಪುಟ್ಟ. ಅದು ಅಲ್ಲದೆ ಒಂಟಿ ಹೆಣ್ಣು ನೀನು, ಅಣ್ಣ ಇಲ್ಲದೆ ಬದುಕಕ್ಕಾಗತ್ತಾ ಪುಟ್ಟ? ಇಷ್ಟು ದಿನ ನಿನಗೆ ನಿನ್ನವರು ಅಂತ ಯಾರೂ ಇರಲಿಲ್ಲ. ಈಗ ನೀನು ಈ ಮನೆಗೆ ಬಂದ್ಮೇಲೆ ನೀನು ನಮ್ಮ ಜವಾಬ್ದಾರಿ ಪುಟ್ಟ. ಆದರೂ ಅಮ್ಮ, ನನಗೆ ಸಂಕೋಚ ಆಗ್ತಿದೆ. ಹಾಂ, ನನಗೇನಾದರೂ ದುಡ್ಡು ಬೇಕು ಅಂದರೆ ನಾನೇ ಬಂದು ಕೇಳ್ತೀನಿ. ಈಗ ಬೇಡ ಅಮ್ಮ. ದುಡ್ಡು ಅನ್ನೋದು ಸಾಕ್ಷಾತ್ ಲಕ್ಷ್ಮಿ ಇದ್ದ ಹಾಗೆ ಪುಟ್ಟ. ಅದಾಗೆ ಅದು ಬಂದಾಗ ಆಶೀರ್ವಾದ ಅಂತನೋ ಪ್ರಸಾದ ಅಂತನೋ ಕಣ್ಣಿಗೆ ಹೊತ್ಕೊಂಡು ಸ್ವೀಕಾರ ಮಾಡಬೇಕು. ನೀನಿದನ್ನು ತಗೊಳ್ಳೋದು ಲಕ್ಷ್ಮಿ ಕೊಡೋ ಗೌರವ. ತಗೋ ಪುಟ್ಟ, ನನಗೋಸ್ಕರ ತಗೋ. ಒಳ್ಳೇದಾಗ್ಲಿಕ್ಕತ್ತ.